Hello everyone, you are watching News Insights. Let's watch today's news updates. फोन उठाते नहीं है। ಧನ್ಯವಾದ ಮತ್ತು ಸ್ವಾಗತ ನಿಮಗೆ ಮೀಡಿಯಾಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಂದಿದ್ದಕ್ಕೆ. ಶಾಪಿಂಗ್ ಮಾಡ್ಬೇಕು ಹಂಗೆ ಹೋಗಿಲ್ಲ. ಥ್ಯಾಂಕ್ ಯು ಸರ್. ಶಾಪಿಂಗ್ ಮಾಡದೆ ಯಾರನ್ನೂ ಆಚೆ ಕಳಿಸಲ್ಲ. ಹೌದು, ಹಂಗೆ ಮಾಡೋಣ. Humanity from past many years in Shantinagar constituency, we are trying to build bridge between everybody, make this a platform where humanity can be upheld and humanity can be our culture and our character. That is the main aim here. We conduct sports. There's a football 7-a-side, 11-a-side football, cricket, then women's football, children's game, all sorts of activities. Everyone, even RWAs are included here. All activities and all at one platform. All of us join together, and this is conducted through N.A. Harris Foundation. We are getting all the people of the society together. That is our main aim, and we want to build that. We believe in humanity, we practice humanity, and we want to showcase humanity. We have built a bond between everyone. We say, let's build a society with love and not hatred. This is the message I would like to give everybody. Let's be a good human being. Who you are is not important. Where you are a Hindu or a Muslim or a Christian is not important. Are you a human being? Are you a good human being is very important. Who is a good human being? A human being who helps the other human. He is the good and the best among us. So that is what we want to tell everybody. You be the best among all. Help each other. Make a better society. Thank you. ಮಹಾಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತು ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2008ರಿಂದ ಏನು ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆಯ ಹಬ್ಬ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮತ್ತು ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ BDA ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹ್ಯಾರಿಸ್ ಅಣ್ಣನವರು 15 ದಿನಗಳ ಕಾಲ ಇಲ್ಲಿ ಮಾನವೀಯತೆಯ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಅದನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಏನಂದರೆ, ಇವತ್ತು ಮತ್ತು ನಾಳೆ ಬೆಳಿಗ್ಗೆ 10ರಿಂದ ರಾತ್ರಿ 8ರ ತನಕ ಹ್ಯುಮ್ಯಾನಿಟಿ ಎಕ್ಸಿಬಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಸುಮಾರು 150 ಸ್ಟಾಲ್ಗಳನ್ನು ಹಾಕಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ಮತ್ತು ಕರಕುಶಲ ವಸ್ತುಗಳಿರ್ಬೋದು, ಅದು ಕೃತಕ ಆಭರಣಗಳಿರ್ಬೋದು, ಮತ್ತು ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು, ಆಹಾರ ಪದಾರ್ಥಗಳಿರ್ಬೋದು, ಇವೆಲ್ಲವನ್ನು ಸ್ಟಾಲ್ಗಳನ್ನು ಹಾಕಿ ಇವತ್ತು ಜನರಿಗೆ ಅನುಕೂಲ ಆಗಬೇಕು, ಒಂದು ರಿಯಾಯಿತಿ ದರದಲ್ಲಿ ಎಲ್ರಿಗೂ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು, ಮತ್ತು ಜಾತ್ಯತೀತವಾಗಿ ಅದು ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಆಗ್ನೇಯ ಭಾರತ ಇರ್ಬೋದು, ಈಶಾನ್ಯ ಭಾರತ ಇರ್ಬೋದು, ಕರ್ನಾಟಕದಲ್ಲಿ ಉತ್ತರ ಭಾರತ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇರ್ಬೋದು, ಈ ರೀತಿಯ ಎಲ್ಲ ರೀತಿಯ ನಮ್ಮ ವೈವಿಧ್ಯಮಯ ವಸ್ತುಗಳು ಕೂಡ ಇಲ್ಲಿ ನಮ್ಮ ಸಂಸ್ಕೃತಿಗೆ ಅಲ್ಲಿ ಇರ್ತಕ್ಕಂಥ ಹಲವಾರು ವಸ್ತುಗಳು ಕೂಡ ಸ್ಟಾಲ್ಗಳಲ್ಲಿ ಹಾಕಿದ್ದಾರೆ. ಅದರಿಂದ ನಾನು ನಮ್ಮ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ತಾವು ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ತಮ್ಮ ಕುಟುಂಬ ಸಮೇತವಾಗಿ ಈ 150 ಸ್ಟಾಲ್ಗಳನ್ನು ಏನು ಹಾಕಿದ್ದಾರೆ, ಈ ಸ್ಟಾಲ್ಗಳಲ್ಲಿ ಬಂದು ತಮಗೆ ಬೇಕಾದಂಥ ವಸ್ತುಗಳನ್ನು, ಅದು ಆರ್ಗಾನಿಕ್ ವಸ್ತುಗಳಿರ್ಬೋದು, ಎಲ್ಲ ರೀತಿಯ ಇಲ್ಲಿ ಬಂದರೆ ಒಂದು ಮಿನಿ ಇಂಡಿಯಾ ರೀತಿಯಲ್ಲಿ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಸುಮಾರು ಜಾತಿಗಳು, ಧರ್ಮಗಳು, ಎಲ್ಲ ರಾಜ್ಯಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಪದಾರ್ಥಗಳು ಸಿಗ್ತವೆ. ದಯವಿಟ್ಟು ಬನ್ನಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ತಾವು ಒಂದು ಬಾರಿ ಭೇಟಿ ಕೊಟ್ಟು ಇಲ್ಲಿ ನೋಡಿದ್ರೆ ಭಾಳ ಒಂದು ಹೊಸ
ಊರಿಗೆ ಬಂದಂತಾಗ್ತದೆ. ಅದರಿಂದ ಇದಕ್ಕೆ ನಿಜವಾಗ್ಲೂ ನಾವು ನಮ್ಮ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಒಂದು ಒಳ್ಳೆಯ ರೀತಿ, ಈಗ 5ನೇ ತಾರೀಕು ಕನ್ನಡ ಹಬ್ಬ ಇದೆ. ಯಾಕೆಂದ್ರೆ ಕನ್ನಡದ ಸಂಸ್ಕೃತಿ, ಕನ್ನಡದ ನೆಲ, ಕನ್ನಡದ ಜಲ ಮತ್ತು ಕನ್ನಡದ ಹೋರಾಟಗಾರರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಮತ್ತು ಅವತ್ತು ಕೂಡ ಸುಮಾರು ಒಂದು 50,000 ಜನ ಸೇರುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಿಂದ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಹ್ಯಾರಿಸ್ ಅಣ್ಣನವರಿಗೆ ನಿಜವಾಗ್ಲೂ ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಅವ್ರಿಗೆ ರಾಜಕೀಯದಲ್ಲಿ ಅಧಿಕಾರ ಸಿಗಬೇಕು, ಮಂತ್ರಿಗಳಾಗಬೇಕು ಮತ್ತು ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟು NA ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಏನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಶಸ್ಸಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. नतीजे में देखा जाता है कि ऐसे विधायक कहीं पे भी नहीं मिलेंगे। शांति बेंगलुरु के शांति नगर में NA हॅरिस फाउंडेशन जो प्रोग्राम कर रहे हैं बहुत बड़ी एक मिसाल है, क्या कहना चाहिए? सर, हमारा नाम सैयद सलीम है, हमें नील चंद्रा वार्ड प्रेसिडेंट है। हमें बहुत परसों से कांग्रेस पार्टी में है। इतना बदलाव, इतना चीज आदमी लोग को दिखला सकते हैं क्या? एक MLA बनने के बाद इतनी खूबी दिखा सकते हैं क्या बोल के हम लोग नहीं सोचे थे। जैसे कि अभी तो ये एग्जीबिशन जो चल रहा है बहुत बेहतरीन से बेहतरीन है, तो हम लोग ये सब नहीं सोचे थे कि ये ग्राउंड के अंदर इतना सब चेंज ऑफ ला सकते हैं। साल में एक बार जैसे कि हमारे साहब का बर्थडे जन्मदिन रहता है, तो अच्छे से अच्छे ऐसे एग्जीबिशन से अच्छे प्रोग्राम से स्पोर्ट्स में हर चीज में साल में एक बार हमारे को ऊर अब्बा बोलते हैं ना, जैसे ऊर अब्बा बोलते हैं वैसा हमारे को सब नजर आता है। सब बहुत बेहतर से बेहतर काम करते हैं हमारे MLA, और हमारी शांति नगर के अंदर बहुत बेहतरीन से बेहतरीन बदलाव लाके है जो पहले नहीं दिखते थे हम लोग। तो ऐसा 224 MLA में भी हमारा MLA जैसे कोई MLA हमारा कर्नाटका स्टेट के अंदर नहीं रहेंगे शायद। जय हिंद, जय कर्नाटक। ನಮಸ್ಕಾರ ಎಲ್ಲರಿಗೂ. ಇದು ಫಸ್ಟ್ ಆಫ್ ಆಲ್ ನಮ್ಮ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ, ನಮ್ಮ ಶಾಸಕರಾದ NA ಹ್ಯಾರಿಸನ್ನ ಒಂದೊಂದು ವರ್ಷನೂ ಈ ಥರ ಕೋಟಿಗಳು ಖರ್ಚು ಮಾಡಿ ಜನಗಳೆಲ್ಲ ಒಂದು ಸೇರಿಸಿ ಏನೋ ಒಂದು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಾವು ಎಕ್ಸಾಂಪಲ್ ಕೊಡೋದು ಬೇಕಾಗಿಲ್ಲ. ಎಷ್ಟೋ ಶಾಸಕರಿದ್ದಾರೆ, ಮಿನಿಸ್ಟ್ರಿಗಳಿದ್ದಾರೆ, ಬಟ್ ಎಲ್ಲರಿಗೂ ಒಳ್ಳೆ ಮನಸ್ಸು ಬರ್ತಲ್ಲ ಈ ಸರ ಜನಗಳನ್ನ ಸೇರಿಸಿ ಒಂದು ಒಳ್ಳೇದು ಮಾಡ್ಬೇಕಂತ ಬರ್ತಾ ಇಲ್ಲ. ಇವತ್ತು ಆ ಹ್ಯುಮ್ಯಾನಿಟಿ ಅಂತ ಒಂದು ಮೀನಿಂಗು ಅದನ್ನ ಎತ್ತಿ ಹಿಡಿತಾ ಇದ್ದಾರೆ ನಮ್ಮ ಶಾಸಕರು. ಬೆಳಗ್ಗೆ DCP ಸಾಹೇಬ್ರಾಗ್ಲಿ, ಓಕೆ, ನಮ್ಮ ಶಾಸಕರು ಹ್ಯಾರಿಸನ್ ಅವರು ಫ್ಯಾಮಿಲಿ, ಅಕ್ಕ ಬಂದಿದ್ರು, ಅವರು ತಂದೆ ಬಂದಿದ್ರು, ಫ್ಯಾಮಿಲಿ ಎಲ್ಲ ಬಂದು ಇವತ್ತು ಅದ್ದೂರಿಯಾಗಿ ಒಂದು ಓಪನಿಂಗ್ ನಡೆತು. ಇವತ್ತು ನೋಡಿ ಎಲ್ಲ ಸ್ಟಾಲ್ಗಳಿಗೂ ಫ್ರೀಯಾಗಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜನ, ಇವತ್ತು ನಮ್ಮ ಲೈವ್ ಹೋಗ್ತಾ ಇದೆ, ಸಾವಿರಾರು ಜನ ಲೈವ್ ನೋಡ್ತಾ ಇದ್ದೀರಾ ನೀವು. ಓಕೆ, ದಯವಿಟ್ಟು ಬನ್ನಿ, ಇಲ್ಲಿ ಎಲ್ಲ ಡಿಸ್ಕೌಂಟೆಡ್ ರೇಟಲ್ಲಿ ಒಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ಎಲ್ಲ ಐಟಮ್ಸು, ಅದು ಸ್ಪೆಷಲಿ ಆರ್ಗಾನಿಕ್. ಸೊ ಆರ್ಗಾನಿಕ್ ಎಲ್ಲರೂ ಹಿಂದೆ ಬುದ್ಧಿ ನನಗೆ ಹೆಲ್ತ್ ಚೆನ್ನಾಗಿರ್ಬೇಕಂತ ಎಲ್ಲರೂ ಬಯಸೋ ಟೈಮಲ್ಲಿ ಈ ಥರ ಆರ್ಗಾನಿಕ್ ಎಲ್ಲಿಂದ ನಾರ್ತ್ ಕರ್ನಾಟಕ ಎಲ್ಲಿಂದನೋ ಬಂದಿದೆ. ಸೊ ಎಲ್ಲ ಡಿಫ್ರೆಂಟ್ ಆಗಿದೆ. ಖಂಡಿತ ಈ ಥರ ಒಂದು ಸ್ಪರ್ಧೆ ಏರ್ಪಡಿಸಿದ್ದ ನಮ್ಮ ಶಾಸಕರಿಗೆ ಧನ್ಯವಾದಗಳಾಗ್ಲಿ. ಇನ್ನು ದೇವರು ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಈ ತರ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿನ ಎತ್ತಿ ಹಿಡಿತಾರೆ ನೋಡಿ. ಅದು ಹ್ಯುಮ್ಯಾನಿಟಿಗೆ ತುಂಬಾ ಜನಕ್ಕೆ ಮೀನಿಂಗೇ ಗೊತ್ತಿಲ್ಲ. ಆ ಹ್ಯುಮ್ಯಾನಿಟಿ ಅಂದ್ರೆ ಹಿಂಗಿರುತ್ತೆ ಅಂತ ನಾವು ಸಂತೋಷ ಆಗುತ್ತೆ. ಸೊ ವಿ ಆಲ್ ಪ್ರೇ ಫಾರ್ ಹಿಮ್ ಫಾರ್ ಹಿಸ್ ಫ್ಯೂಚರ್, and we want him to become a minister soon, because now he's having all capability. And recently ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಅವಾರ್ಡ್ ಸಿಕ್ತು, ಪ್ರೈಡ್ ಆಫ್ ಕರ್ನಾಟಕ. ಓಕೆ, ಪ್ರೆಸ್ ಕ್ಲಬ್ ಇಂದ ಒಂದು ಒಳ್ಳೆ ಅವಾರ್ಡ್ ಸಿಕ್ತು. ಇದು ಈಸ್ ಅ ಪರ್ಸನ್ ಫಾರ್ ಎಲಿಜಿಬಲ್ ಫಾರ್ ದ ಹ್ಯುಮ್ಯಾನಿಟಿ. ಸೊ ವಿ ಆರ್ ಪ್ರೌಡ್ ಟು ಬೀಯಿಂಗ್ ವಿತ್ ಹಿಮ್. ವಿ ಆರ್ ಆಲ್ವೇಸ್ ಪ್ರೇ ಫಾರ್ ಹಿಮ್ ಫಾರ್ ಹಿಸ್ ಸಕ್ಸಸ್, and his success is our success. Jai Hind, Jai Karnataka. I am Ravi from Jokpalya. I am a minority block president and Government of Karnataka guarantee scheme member. Thank you. ಧನ್ಯವಾದಗಳು.